ಬಾಯ್ ನ್ಯೂಸ್ಗೆ ಸ್ವಾಗತ. ಕಾಪನಹಳ್ಳಿ, ಕಲ್ಲಹಳ್ಳಿ, ಭೂವರಹ ಶ್ರೀ ಕ್ಷೇತ್ರಗಳಲ್ಲಿ ಕನ್ನಡ ಹುಲಿ ಪಾಕ್ಷಿಕ ಪತ್ರಿಕೆ ಅನಾವರಣ. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರ ಹಾಗೂ ಕಲ್ಲಹಳ್ಳಿಯ ಪ್ರಸಿದ್ಧ ಭೂ ವರಾಹನಾಥ ಸ್ವಾಮಿ ದೇವಾಲಯಗಳಲ್ಲಿ ಪ್ರಧಾನ ಸಂಪಾದಕ ವಿ ಲೋಕೇಶ್ ಹಾಗೂ ಉಪ ಸಂಪಾದಕ ಜಿಪಿ ರಾಜು ಅವರ ನೇತೃತ್ವದಲ್ಲಿ ಕನ್ನಡ ಹುಲಿ ಪಾಕ್ಷಿಕ ಪತ್ರಿಕೆಯನ್ನು ಕಾಪನಹಳ್ಳಿ ಗವಿಮಠದ ಪೀಠಾಧ್ಯಕ್ಷರಾದ ಶ್ರೀ ಚೆನ್ನವೀರಯ್ಯ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹೇಮಗಿರಿ ಬಿಜಿಎಸ್ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿ ಡಾ ಜೆಎನ್ ರಾಮಕೃಷ್ಣೇಗೌಡ ಮಾತನಾಡಿ, ತಾಲೂಕು ಮಟ್ಟದಲ್ಲಿ ಸ್ಥಳೀಯ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಪತ್ರಿಕೆಯ ಅವಶ್ಯಕತೆ ಇತ್ತು. ಕಬ್ಬಿಣದ ಕಡಲೆಯಾದರೂ ಅದನ್ನು ನಿರ್ವಹಿಸುತ್ತೇನೆ ಎನ್ನುವ ಧೈರ್ಯಕ್ಕೆ ನಿಜಕ್ಕೂ ಮೆಚ್ಚುಗೆ. ತಾಲೂಕಿನ ಜನರು ಅನ್ಯಾಯದ ವಿರುದ್ಧ ನಿಲ್ಲುವ ಪತ್ರಿಕೆಯಾಗಲಿ ಎಂದು ಶುಭ ಹಾರೈಸಿದರು. ನೂತನ ಪತ್ರಿಕೆಗೆ ಚಾಲನೆ ನೀಡಿ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಹುಲಿ ಅಮರನಾಥ್ ಅವರು, ಪತ್ರಿಕೋದ್ಯಮ ಎಂದರೆ ಕೇವಲ ಸುದ್ದಿ ಬರೆಯುವುದಲ್ಲ, ಅದು ಸಮಾಜದ ಕನ್ನಡಿಯಾಗಿರಬೇಕು. ಕನ್ನಡ ಹುಲಿ ಪತ್ರಿಕೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು. ಈ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಯುವ ಪತ್ರಕರ್ತರಾದ ವಿ ಲೋಕೇಶ್ ಹಾಗೂ ಜಿಪಿ ರಾಜು ಅವರು ನೂತನ ಪತ್ರಿಕೆಗೆ ಚಾಲನೆ ನೀಡುತ್ತಿರುವುದು ಅಭಿನಂದನಾರ್ಹ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆಬಿಸಿ ಮಂಜುನಾಥ್ ಅವರು, ಒಂದು ಪತ್ರಿಕೆಯನ್ನು ಹುಟ್ಟುಹಾಕಿ ಅದನ್ನು ನಡೆಸಿಕೊಂಡು ಹೋಗುವುದು ಸುಲಭದ ಮಾತಲ್ಲ, ಇದು ದೊಡ್ಡ ತಪಸ್ಸು ಮತ್ತು ಸಾಧನೆ. ಪತ್ರಕರ್ತರಾದ ವಿ ಲೋಕೇಶ್ ಮತ್ತು ರಾಜು ಅವರು ಈ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತಾರೆ ಎಂಬ ವಿಶ್ವಾಸವಿದೆ. ವಸ್ತುನಿಷ್ಠ ವರದಿಯ ಮೂಲಕ ಓದುಗರ ವಿಶ್ವಾಸ ಗಳಿಸಲಿ ಎಂದು ಶುಭ ಹಾರೈಸಿದರು. ಶ್ರೀ ಮಲ್ಲಿಕಾರ್ಜುನ್ ಚಾರಿಟೇಬಲ್ ಟ್ರಸ್ಟಿ ಗಂಜಿಗೆರೆ ಮಹೇಶ್ ಮಾತನಾಡಿ, ನಮ್ಮ ತಾಲೂಕಿನ ಪತ್ರಕರ್ತರಾದ ವಿ ಲೋಕೇಶ್ ಹಾಗೂ ಜಿಪಿ ರಾಜು ಅವರ ನೇತೃತ್ವದಲ್ಲಿ ಕನ್ನಡ ಹುಲಿ ಪಾಕ್ಷಿಕ ಪತ್ರಿಕೆ ಲೋಕಾರ್ಪಣೆಗೊಳ್ಳುತ್ತಿರುವುದು ನಿಜಕ್ಕೂ ಸಂತಸದ ವಿಷಯ. ಈ ಪತ್ರಿಕೆ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಬೇಜವಾಬ್ದಾರಿ ಅಧಿಕಾರಿಗಳ ಕಣ್ಣು ತೆರೆಯುವ ಕೆಲಸ ಮಾಡಬೇಕು. ನೊಂದವರ ಧ್ವನಿಯಾಗಿ ನೂರಾರು ವರ್ಷಗಳ ಕಾಲ ಈ ಪತ್ರಿಕೆ ನಡೆಯಲಿ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಕಾಪನಹಳ್ಳಿ ಗವಿಮಠದ ಪೀಠಾಧ್ಯಕ್ಷರಾದ ಶ್ರೀ ಚೆನ್ನವೀರಯ್ಯ ಸ್ವಾಮೀಜಿ, ಭೂವರಾಹನಾಥ ದೇವಾಲಯದ ವ್ಯವಸ್ಥಾಪಕರಾದ ಶ್ರೀನಿವಾಸ್ ರಾಧವನ್, ಹೇಮಗಿರಿ ಬಿಜಿಎಸ್ ಶಾಖಾಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಜೆಎನ್ ರಾಮಕೃಷ್ಣೇಗೌಡ, ಗಂಜಿಗೆರೆ ಮಹೇಶ್, ಕೆಬಿಸಿ ಮಂಜುನಾಥ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಹುಲಿ ಅಮರನಾಥ್, ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಪ್ರಕಾಶ್, ಮಂಡ್ಯ ಜಿಲ್ಲಾಧ್ಯಕ್ಷರಾದ ಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ಹಿರಿಯ ಪತ್ರಕರ್ತ ಕೆಆರ್ ನೀಲಕಂಠ, ಬೂಸ ಸತೀಶ್, ರಂಗೇಗೌಡ, ಶ್ರೀನಾಥ್, ಕನ್ನಡ ಹುಲಿ ಪತ್ರಿಕೆಯ ಪ್ರಧಾನ ಸಂಪಾದಕ ಲೋಕೇಶ್ ವಿ, ಉಪ ಸಂಪಾದಕ ಜಿಪಿ ರಾಜು, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜು, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾದ ರೋಹಿತ್, ಪತ್ರಕರ್ತರಾದ ಕಾಮನಹಳ್ಳಿ ಮಂಜುನಾಥ್, ಹೊಸಹೊಳಲು ರಘು, ಶಾರಹಳ್ಳಿ ಗೋವಿಂದರಾಜು, ಜಗದೀಶ್, ಖಲೀಲ್, ಕಿಶೋರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿರುವ ಗುರುಗಳನ್ನು ನಮಸ್ಕರಿಸ್ತಾ, ನಮ್ಮ ಜಗದ್ಗುರುಗಳು ಇರುವವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಇವತ್ತು ಕೇರ್ಪೇಟೆ ಪಟ್ಟಣದಲ್ಲಿ ಬಹುಶಃ ಪಾಕ್ಷಿಕ ಪತ್ರಿಕೆಯನ್ನು ಹೊರತರುವಂಥ ಒಂದು ಪ್ರಯತ್ನವನ್ನು ಬಹುಶಃ ನಮ್ಮ ಬೆಂಗಳೂರಿನ ಇದನ್ನು ಬಹುಶಃ ಅಮರನಾಥ್ ಅವರ ನೇತೃತ್ವದಲ್ಲಿ ಈಗಾಗಲೇ ಭಾಳಷ್ಟು ಯಶಸ್ವಿಯಾಗಿ ನಡೆದಿದೆ ಅಂತ ನಾನು ಕೇಳಿದ್ದೀನಿ. ಭಾಳ ಖುಷಿ ಆಯಿತು. ಅದರ ಒಂದು ಭಾಗ ಕೇರ್ಪೇಟೆಯಲ್ಲೂ ಕೂಡ ಆಗಬೇಕು ಅಂತ ಹೇಳಿ ಲೋಕೇಶ್ ಮತ್ತು ಅವರ ಸಂಘಟನೆಗಳೆಲ್ಲರೂ ಕೂಡ ಸೇರಿ ಬಹುಶಃ ಇದನ್ನು ಪಾಕ್ಷಿಕ ಪತ್ರಿಕೆಯನ್ನಾಗಿ ಹೊರತರಿಸಿದ್ದಾರೆ. ಪತ್ರಿಕೆಯನ್ನು ತರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನನಗೆ ಗೊತ್ತಿರೋ ಹಾಗೆ ಭಾಳ ಕಷ್ಟ, ಶ್ರಮ, ವ್ಯಯ ಇವೆಲ್ಲ ಇರ್ತದೆ. ಅದಕ್ಕೆ ಅವ್ರು ಮಾಡುವಂಥ ಒಂದು ಸಾಧನೆ ಇದೆಯಲ್ಲ, ಶಕ್ತಿ ಇದೆಯಲ್ಲ, ತಾಕತ್ತಿದೆಯಲ್ಲ, ಅದನ್ನು ನಾವು ನಿಜವೂ ಕೊಂಡಾಡಲೇಬೇಕು. ಇದು ಹೆಚ್ಚು ಪ್ರಬುದ್ಧಮಾನಕ್ಕೆ ಬರಲಿ. ಕೇರ್ಪೇಟೆನಲ್ಲಿ ಎಲ್ಲರೂ ಕೂಡ ಇದನ್ನು ಓದೋದ್ರ ಮುಖಾಂತರ ಪ್ರೋತ್ಸಾಹ ಮಾಡುವಂಥ ಒಂದು ಮನಸ್ಥಿತಿ ಎಲ್ರಿಗೂ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಸ್ವತಂತ್ರ ಸಿದ್ದಲಿಂಗೇಶ್ವರನ್ನ ನೆನಪು ಮಾಡಿಕೊಡ್ತಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ನಮ್ಮ ಗುರುಗಳ ಆಶೀರ್ವಾದ ಕೂಡ ಯಾವಾಗಲೂ ಸದಾ ಇರ್ತದೆ. ಈಗಾಗಲೇ ಸಾರ್ ಹೇಳ್ತಾ ಇದ್ರು, 3 ವರ್ಷ ಆಯಿತು ನಾನು ಪ್ರಾರಂಭ ಮಾಡಿ, ಗುರುಗಳನ್ನೇ ನಾನು ಭೇಟಿ ಮಾಡಿಲ್ಲ, ಗುರುಗಳ ಆಶೀರ್ವಾದ ತಗೊಂಡು ನಾನು ಮಾಡ್ತಾಯಿದ್ದೀನಿ ಅಂತ ಭಾಳ ಖುಷಿ ಆಯಿತು.
ಕೆಲವರೆಲ್ಲ ಏನು ಮಾಡೋದಿಲ್ಲ, ಸುಮ್ಮನೆ ಹೋಗಿ ಗುರುಗಳು ಪರಿಚಯ ಮಾಡಿ ರೆಕಮೆಂಡೇಶನ್ ತಗೊಂಡು ಇನ್ನೇನೇನು ಬೇರೆ ಬೇರೆ ಮಾಡೋದಂತ ನಾನು ಅನೇಕ ಜನ ನೋಡಿದ್ದೀನಿ. ಆದರೆ ಇನ್ನೂ ಗುರುಗಳ ಹತ್ರಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರು. ಬಹುಶಃ ಇದು ಪ್ರಾಮಾಣಿಕವಾದ ಪ್ರಯತ್ನ ಅಂತ ನಾನು ಅದು ತಿಳ್ಕೊತೀನಿ. ಅಮರನಾಥ್ ಅವ್ರದ್ದೆಲ್ಲ ಇದು ಯಶಸ್ವಿ ಆಗಲಿ, ಚೆನ್ನಾಗಾಗಲಿ. ನಾವು ಬರೀ ಹೇಳಿ ಭಾಷಣ ಮಾಡೋದು ಆಗಬಾರ್ದು. ಈ ಪತ್ರಿಕೆಯನ್ನು ಕೊಂಡು ಓದುವಷ್ಟು ಔದಾರ್ಯ ನಮ್ಮೆಲ್ಲರಿಗೂ ಬರಲಿ. ಆ ಶಕ್ತಿನ ಸಿದ್ಧಲಿಂಗೇಶ್ವರ ಕಲಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ. ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಗವಿಮಠದಲ್ಲಿ ಸ್ವತಂತ್ರ ಸಿದ್ಧಲಿಂಗೇಶ್ವರ ಆಶೀರ್ವಾದದೊಂದಿಗೆ ನಮ್ಮ ಆತ್ಮೀಯ ಸಹೋದರ ಲೋಕೇಶ್ ಅವರು ಹಾಗೂ ರಾಜಣ್ಣನವರ ನೇತೃತ್ವದಲ್ಲಿ ಹುಲಿ ಅಮರನಾಥರ ಸಾರಥ್ಯದಲ್ಲಿ ಪಾಕ್ಷಿಕ ಪತ್ರಿಕೆ ಕನ್ನಡ ಹುಲಿ ಎಂಬ ಪತ್ರಿಕೆಯನ್ನು ಇದನ್ನು ನೂತನವಾಗಿ ಕ್ಯಾರ್ಪೇಟೆ ತಾಲೂಕಿಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಪತ್ರಿಕೆ ಹೆಚ್ಚಿನ ರೀತಿಯಾಗಿ ಬೆಳೀಲಿ, ಹೆಚ್ಚೆಚ್ಚು ಮಾಹಿತಿಯನ್ನು ಕೊಡೋದರ ಮುಖೇನ ಕ್ಯಾರ್ಪೇಟೆ ತಾಲೂಕಿನ ಎಲ್ಲ ಜನತೆಯ ಗಮನವನ್ನು ಸೆಳೆಯಲಿ ಅಂತೇಳಿ ಇಬ್ಬರು ಲೋಕೇಶ್ ಹಾಗೂ ರಾಜಣ್ಣನವರಿಗೆ ಹಾಗೂ ಹುಲಿ ಅಮರನಾಥ್ ಅವರಿಗೆ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ತುಂಬ ಧನ್ಯವಾದಗಳನ್ನು ಹೇಳಿ ಇವರಿಗೆ ಶುಭವನ್ನು ಹಾರೈಸ್ತೀನಿ. ಎಲ್ಲರೂ ಒಳ್ಳೆಯದೇ.